ಹಲೋ ಗೈಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಯಶುನಂದು ಯೂಟ್ಯೂಬ್ ಚಾನಲ್. ಇಷ್ಟು ದಿನ ಯಶುನಂದು ಯೂಟ್ಯೂಬ್ ಚಾನಲಲ್ಲಿ ಬರೀ ನಂದು ಮಾತ್ರ ಕಾಣಿಸ್ತಿದ್ಲು. ಇವತ್ತು ನಾನು ಬಂದಿದ್ದೀನಿ, ಒಂದು ಸಣ್ಣದಾದ ಚಾಲೆಂಜ್ ತೊಗೊಬಂದಿದ್ದೀನಿ. ಸೇಯಿಂಗ್ ಎಸ್ ಟು ಮೀ, ಅಂದರೆ ನಾನು ಏನು ಹೇಳ್ತೀನೋ ಅದು ನನ್ನ ತಂಗಿ ಮಾಡಬೇಕು. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ. ಸೊ ಈ ವಿಡಿಯೋ ಎಂಡ್ವರೆಗೂ ನೋಡಿ. ನಾನು ಅಂದ್ಕೊಂಡಿರೋ ಪ್ರಕಾರ ಎಲ್ಲರೂ ಎಂಜಾಯ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಸೊ ಸ್ಟೇ ಟ್ಯೂನ್ ಫಾರ್ ಮೋರ್. ಈಗ ಇಲ್ಲಿ ಇವಳು ನೋಡಿ ಏನು ಮಾಡ್ತೀವಳ ಅಂತ. ತುಂಬ ಇಂಟ್ರೆಸ್ಟಾಗಿ ಕುತ್ಕೊಂಡು ಬಟ್ಟೆ ಹೊಲಿತಿದ್ದಾಳೆ ಗೈಸ್ ಇವಳು. ಸೊ ಇವಾಗ ಅದನ್ನು ಕೆಡ್ಸೋಣ ಬನ್ನಿ. ನಂದಿನಿ, ಒಂದು ಚಾಲೆಂಜ್. ನಾನು ಏನು ಹೇಳ್ತೀನೋ ಅದಕ್ಕೆ ಸೇಯಿಂಗ್ ಎಸ್ ಟು ಮೀ. ನಾನು ಏನು ಹೇಳಿದ್ರೆ ಅದು ನೀನು ಮಾಡಬೇಕು, ಓಕೆನಾ? ಇನ್ ಕೇಸ್ ನೀನು ನೋ ಅಂತ ಡ್ರಾಪ್ ಔಟ್ ಆದರೆ ನನಗೆ 500 ಕೊಡಬೇಕು. ಇನ್ ಕೇಸ್ ನನಗೆ ಚಾಲೆಂಜ್ ಕೊಟ್ಟು ನಾನೇನಾದರೂ ಡ್ರಾಪ್ ಔಟ್ ಆದರೆ ಯಾರು ಗೆಲ್ತೀವೋ ಅದರಲ್ಲಿ ಅದನ್ನು ನೋಡಿ ನಾನು ಕೊಡ್ತೀನಿ, ಓಕೆನಾ? ಓಕೆ, ಇಬ್ಬರಿಗೂ ಸೇಯಿಂಗ್ ಎಸ್ ಟು ಮೈ ಸಿಸ್ಟರ್ ಮಾಡ್ತಾ ಇದೀಯಾ? ಎಸ್. ಸೊ ಗೆದ್ದವರು 500. ಎಸ್. ಓಕೆ ಓಕೆ. ನೋಡಿ ಗೈಸ್, ನಮ್ಮ ನಾಯಿ ಮರಿ. ಈಗ ಅದನ್ನಲ್ಲೇ ಸ್ಟಾಪ್ ಮಾಡಿ ಹೋಗಿ ಕ್ಲೀನಾಗಿ ಫ್ರೆಶ್ ಅಪ್ ಆಗಿ ಡ್ರೆಸ್ ಚೇಂಜ್ ಮಾಡ್ಕೊಬಾ. ಹೊಲಿಬೇಕು, ಅದಾದಮೇಲೆ ಹೊಲ್ಕೊಂಡಿವಂತೆ, ಹೋಗು. ಓಕೆ, ಕರೆಕ್ಟ್గా పెట్టినే ಅದೇ ಟೈಮ್. ನಂದಿನಿ, ಬಟ್ ಒಂದು ಕಂಡೀಷನ್. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ವಾಶ್ರೂಮ್ ಅಲ್ಲ, ಅಲ್ಲಿ ಆಚೆ ತೊಳಿಬೇಕು ಇವಾಗ ನಿನ್ನ ಮುಖ, ಔಟ್ಸೈಡ್. ಎಸ್, ಸಾಕು, ಆಫ್ ಮಾಡು. ಅಷ್ಟೇ ವಾಟ್ರಲ್ಲಿ ಇವಾಗ ತೊಳಿಬೇಕು ನಿನ್ನ ಮುಖನ. ಇಲ್ಲಿ ನೋಡಿ ಗೈಸ್, ಅಷ್ಟೇ ವಾಟ್ರಲ್ಲಿ ತೊಳಿಬೇಕು ಗೈಸ್ ಇವಾಗ ಅವಳು. ಅದು 2 ಸಾರಿ ತೊಳಿಬೇಕು ಗೈಸ್ ಇವಾಗ ಅವಳ ಮುಖನ ಆ ವಾಟ್ರಲ್ಲಿ. ಟ್ಯಾಲೆಂಟೆಡ್ ನಾನು. ಮುಖ ತೊಳಿಯೋದು ಹೆಂಗೆ ಅಂತ ಇವಳ ಹತ್ರ ನೋಡಿ ಕಲ್ತ್ಕೊಳ್ಳಿ ಗೈಸ್. ನಾನು ಹಿಂಗೆ ಮಾಡ್ತಿದ್ದೆ ಗೈಸ್. ಮೊದಲೆಲ್ಲ ನಂಗೆ ಸ್ನಾನ ಮಾಡಬೇಕು, ಮುಖ ತೊಳಿಬೇಕಂದ್ರೆ ಆಗ್ತಿಲ್ಲ. ನಮ್ಮಮ್ಮ ಇವಾಗಲೂ ಹೇಳೋರು, ಅವಾಗ ಹಿಂಗೆ ಮಾಡ್ತಾ ಇದ್ದಿದ್ದು. ಅಷ್ಟೇ ಗೈಸ್, ಸುಮ್ಮನೆ ಹಾಕು ಉಜ್ಜು ಮತ್ತೆ ನೀರು ಹಾಕೋಬಿಡು. ನೋಡ್ರ ಅದಕ್ಕೆ ಒಂದ್ಸತಿ ಇನ್ನೂ ಇಷ್ಟೇ ಅಷ್ಟು ನೀರೈತೆ. ಛೀ, ಗೊಂಡಿರೋದ್ರಲ್ಲಿ ಯಾಕೆ ಮತ್ತೆ ಮಕ್ಕ ತೊಳಿತಾಳೆ ಗೈಸ್ ನಾವು. ಛೀ ಇಲ್ಲಿ ನೋಡಿ ಗೈಸ್, ಗೊಂಡೆ ಮಿಕ್ಸ್ ಆಗಿರೋ ನೀರು. ಇಷ್ಟು ನೀರೈತೆ ಹಿಂಗೆ. ಇಲ್ಲಿ ನೋಡಿ ಗೈಸ್, ಈಗ ನಾನು ಹೇಳ್ದಂಗೆ ಮೇಕಪ್ ಹಾಕೋಬೇಕು, ನಾನು ಹೇಳ್ದಂಗೆ ರೆಡಿ ಆಗಬೇಕು, ಓಕೆನಾ? ಮೇಕಪ್ ಏನಕ್ಕೆ ಹೌದು? ನಾನು ಹೇಳ್ತೀನಿ ಏನಕ್ಕೆ ಅಂತ. ಆಯ್ತು, ಚೆನ್ನಾಗ್ತಿದ್ದ ಹೇಳು. ಹಾಂ, ಓಪನ್ ಮಾಡು ವಾರ್ಡ್ರೋಬ್. ಎಷ್ಟು ಗಜಿಬಿಜಿ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಇಟ್ಕೊಂಡವಳೆ ನೋಡಿ ಗೈಸ್. ಅದು ನನ್ನ ಬ್ಲ್ಯಾಕ್ ಸ್ಕರ್ಟ್ ತಗೋ, ಅದು ನೇವಿ ಬ್ಲೂ ಸ್ಕರ್ಟ್ ತಗೋ. ಹಾಂ, ಹೆಂಗೈತೆ ಗೊತ್ತಾ ಗೈಸ್ ಇದು? ಅಲ್ಲ ಗೈಸ್, ಎಲ್ಲರಿಗೂ ಕೋಲ್ಡ್ ಆಗಿ ಆಚೆ ಜ್ವರಗಳು ಬಂದು ಮಲ್ಕೊಂಡಿದ್ರೆ ಇವಳಿಗೆ ಶೆಕೆ ಅಂತೆ ನೋಡಿ. ಅದು ನಮ್ಮ ಅಮ್ಮಂದು ಟಾಪ್ ಎತ್ಕೋ. ಹಾಂ, ಎತ್ಕೋ. ಅದು ನಮ್ಮ ಚಾಲೆಂಜ್. ಅದ್ರ ಜೊತೆಗೆ ಅಲ್ಲಿ ನಂದು ಜೀನ್ಸ್ ಜಾಕೆಟ್ ಇತ್ತಲ್ಲ, ಎಲ್ಲಿ? ಸರಿ ಗೈಸ್, ಆ ಟಾಪ್ ಲೂಸ್ ಆಗುತ್ತಂತೆ, ಸೊ ಬೇರೆ ಎತ್ಕೊಳ್ಳೋಣ. ಇದು ಹಾಕೊಂಡ್ರೆ ಅಷ್ಟೇ ಸರ್ ಗೈಸ್, ಸರ್ ಅಂತ ಇದೆ, ನಿಮಗೆ ಫುಲ್ ಬಂದ್ಬಿಡುತ್ತೆ. ಈಗ ಯಾವುದು ಕೊಡೋಣ ಅಂದರೆ ಇದೆಲ್ಲ ಕಿತಾಪತಿ ಬಂದಿದೆ ಗೈಸ್, ಯಾವ್ದು ಕೊಡೋಣ ಅಂತ ಗೊತ್ತಾಗ್ತಿಲ್ಲ. ಇದ್ರದ್ದೇ ಟಾಪ್ ಹಾಕೊಂಡ್ಬಿಟ್ಟು ನಾವು ಎಕ್ಕೋ, ಅದ್ರದ್ದೇ ಟಾಪ್ ತಗೋ ಹೇಳ್ತೀನಿ. ನಿಮ್ಮ ಅಕ್ಕಾಗ ನಾನು ಯಾಕೆ ಹುಟ್ಟಿದ್ದೆ ಇವಾಗ ಇದನ್ನ, ಈ ಔಟ್ಫಿಟ್ನ ವೇರ್ ಮಾಡ್ಕೊಂಡು ಇದರ್ಧ ಹಾಕೋಬೇಕು. ಹಾಂ,
ಹೆಂಗೆ ಹಾಕೋ ಹಂಗೆ. ಅರ್ಧ ಅರ್ಧ ಹಾಂ ಈಗ ಗೈಸ್ ಈಗ ಅವಳು ಔಟ್ಫಿಟ್ ಹಾಕೊಂಡು ರೆಡಿಯಾಗಿ ಬರಲಿ, ಆಮೇಲೆ ಬರೋಣ. ಬಾಯ್. ಬಾಯ್ ಬಾಯ್. ಹ್ಞೂ ನೋಡಿ ಗೈಸ್ ನೋಡಿ ಈ ಔಟ್ಫಿಟ್ ಗೈಸ್, ಈ ಔಟ್ಫಿಟ್ ಮೇಲೆಗೆ ಇವಾಗ ಶರ್ಟ್ ಹಾಕಬೇಕು ಗೈಸ್. ಇವಾಗ ಒಂದು ಸೈಡ್ ಮಾತ್ರ ಹಾಕಬೇಕು, ಅದೇ ಅದಂಗೆ ಒಂದು ಸೈಡ್ ಅಂದ್ರೆ ಒಂದೇ ಕೈ ಹಾಕಬೇಕು. ಅದು ಒಂದು ಸೈಡ್ ಇವಾಗ ಇದ್ರ ಜೊತೆಗೆ ಆ ಜ್ಯುವೆಲ್ ಬಾಕ್ಸ್ ಮಂಚದ ಮೇಲೆ ಇದೆಯಲ್ಲ ತಗೋಬಾ ಬೇಗ. ಓ ಈಗ ರೆಡಿ ಮಾಡಿಕೊಂಡಿದ್ದಾ ಮಾ ಗೈಸ್ ಇವಾಗ ನೋಡಿ ಗೈಸ್, ಇವಾಗ ಇದರಲ್ಲಿ ಇಲ್ಲಿ ನೋಡಿ ಗೈಸ್ ಏನು ಮಾಡ್ತಾಳೆ ಇವಾಗ. ಈ ಸಂತೆ ಎಲ್ಲ ನಾನು ಹಾಕೋಬೇಕಂತೆ. ಬರ್ತಾನೆ ಇಲ್ಲ. ನಾನು ಹೆಂಗಿದ್ದೀನಿ ಅಂದರೆ ಹಂಗಿದ್ದೀನಿ. ಇದಾದ್ರೂ ಚೆನ್ನಾಗೈತೆ. ಬಂತು ಗೈಸ್. ನನ್ನ ಬಾದೆ ನನಗಾದ್ರೆ ನಮ್ಮಮ್ಮ ಅನ್ನ ಆಯಿತು ಸಾಂಬಾರು ಆಯಿತು ಅಂತ ಮಾ నువ్వు నా కోసం కొంచెం హెల్ప్ చేయొచ్చు కదా. ಇವತ್ತು ನನಗೂ ನಮ್ಮ ಅಮ್ಮಗೆ ಜಗಳ ಆಗುತ್ತೆ, ನಾನು ಮಾತಾಡ್ತಿಲ್ಲ. ಇದು ನೋಡಿ ನೋಡಿ ಗೈಸ್ ಇವಾಗ ಇದು ಹಾಕಿಸ್ತೀನಿ ಗೈಸ್. ನೀವೇ ಹೇಳಿದ್ದು ಏನಾದರೂ ಟಾಸ್ಕ್ ಆ ಥರ ಇದೆಯಾ ಅಂತ. ಗೈಸ್ ಈಗ ಅದು ಈಗ ಅವಳು ತಲೆ ಮೇಲೆ ಹಾಕೋಬೇಕು. ಅವಳು ಹೆಂಗಾದ್ರೂ ಹಾಕೊಳ್ಳಿ, ಅದಕ್ಕೆ ನಮಗೆ ಸಂಬಂಧ ಇಲ್ಲ. ಇವಾಗ ಅವಳು ತಲೆ ಮೇಲೆ ಹಾಕೋಬೇಕು ಅದನ್ನ. ಸರ್ಕಸ್ ಮಾಡ್ತಾವಳೆ. ಇದು ನೋಡಿ ಹೆಂಗ್ ಸಿಕ್ಕಾಕೊಂಡೈತೆ ನೋಡಿ ಗೈಸ್ ನಮ್ಮಮ್ಮ. ಇಲ್ಲಿ ನೋಡಿ ಗೈಸ್, ನೋಡಿ ಗೈಸ್ ಈಗ ಫೋನ್ ತಗೊಬರಕ್ಕೆ ಹೋಗಿದ್ದಾಳೆ ವಿಡಿಯೋಗೋಸ್ಕರ. ಟಿವಿ ಮ್ಯೂಟ್ ಮಾಡ್ಕೊಂಡು ಟಿವಿ ನೋಡ್ತಾ ಇದೀವಿ ಗೈಸ್ ನಾವು. ಅದು ಓಡ್ತಾ ಇರೋ ಸೀರಿಯಲ್ ಗೈಸ್, ನಮ್ಮ ಮನೆದಲ್ಲಿ ಸೀರಿಯಲ್ ನಮ್ಮ ಅಮ್ಮ ಬಿಟ್ಟು ಯಾರು ನೋಡಲ್ಲ ಗೈಸ್. ಇಲ್ಲಿ ನೋಡಿ ಗೈಸ್ ಇವಾಗ ಇದರಲ್ಲಿ ಯಾವ್ದು ಕೊಡೋಣ ಅಂದರೆ ಏನು ಸೊಪ್ಪಿ ಗೈಸ್ ಕೊಡೋಣ ಗೈಸ್. ಏಯ್ ನೋಡಿ ಗೈಸ್ ಸ್ವಲ್ಪ ಚಿಕ್ಕ ವಯಸ್ಸಲ್ಲಿ ಇವಳು ಹಿಂಗೆ ಇದ್ದಿದ್ದು, ಸೊ ಇದನ್ನೇ ಕೊಡೋಣ ಗೈಸ್. ಈ ಥರ ಇವಾಗ ರೆಡಿಯಾಗಿ ಬರಬೇಕು. ನೋಡಿ ಇದಕ್ಕೆ ಏನಾದರೂ ಮ್ಯಾಚಿಂಗ್ ಐತಾ? ಇಲ್ಲಿ ನಿನ್ಗೆ ಯಾರು ಫ್ಯಾಷನ್ ಶೋಗೋ ಇಲ್ಲ ಇನ್ನೊಂದು ಕರೆದಿಲ್ಲ. ದಿಸ್ ಇಸ್ ಅ ಫನ್ನಿ ಟಾಸ್ಕ್. ಆ ಸರ ಅದಕ್ಕೆ ನಾನು ಆ ಸರ ಕೊಟ್ಟಿರೋದು. ಐಬ್ರೋ ಅಂತಾರ ಎಲ್ಲ. ಎಸ್ ಐಬ್ರೋ ಐತೆ ನಾನು. ಹಾಂ ಬೇಡ ಆದರೂ ಬರ್ಕೊಬರ್ಬೇಕು ಗೈಸ್. ಆಯ್ತು ಅಂತ ಬನ್ನಿ ನೋಡೋಣ. ನನ್ನ ಪಕ್ಕ ಮಂತ್ರವಾದಿ ಇದ್ದಾನೆ. ಇಲ್ಲಿ ನೋಡಿ ಗೈಸ್, ಇಲ್ಲಿ ನೋಡಿ ಗೈಸ್ ನಿಮ್ಮ ನಂದಿನಿ ಚೆನ್ನಾಗಿದ್ದಾಳಲ್ಲ ಗೈಸ್. ಇಲ್ಲಿ ನೋಡಿ ಇವಾಗ ಟೀ ಮಾಡ್ಕೋಬಾ. ಟೀ ಕೆಟ್ಟಗಳಿಗೆ ಇದು ಟೀ ಮಾಡ್ಕೋಬಾ. ಕೆಟ್ಟಿಲ್ಲ. ಒಂದು ನಿಮಿಷ ಡಿಫಿಕಲ್ಟ್ ಪಾರ್ಟ್ ಆಫ್ ನಂದಿನಿಸ್ ಲೈಫ್ ಗೈಸ್. ಅದು ಅಡುಗೆ ಮನೆಗೆ ಹೋಗ್ಬೇಕಂದ್ರೆ ಅವಳಿಗೆ ಆಗಲ್ಲ ಗೈಸ್. ಸೊ ಪಾಪ ಒಂದು ಲಾಸ್ಟ್ 2 ಡೇಸಿಂದ ಕರಾಟೆ ಕ್ಲಾಸ್ಗೆ ಹೋಗಿ ಬಂದು ತುಂಬ ಗ್ಯಾಪ್ ಕೊಟ್ಟಿದ್ಲು ಕರಾಟೆ ಕ್ಲಾಸಿಗೆ. ಮತ್ತೆ ಇವಾಗ ಕ್ಲಾಸಿಗೆ ಹೋಗೋ ಅಷ್ಟಕ್ಕೆ ಕೈಕಾಲು ನೋವು ಅಂತ ಅಲಿತಿದ್ದಾಳೆ ಗೈಸ್. ಚೆನ್ನಾಗಿ ಆಡ್ಕೊಳ್ಳೋಣ ಗೈಸ್ ಅವಳನ್ನ. ಮೀನಾಕ್ಷಿ, ಮೀನಾಕ್ಷಿ, ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಣೆ. ಅಕ್ಕ ಯಾರಿಗೆ ಬೇಕು? ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಾರೆ ನಿಮ್ಮ ಅಕ್ಕ ಅಂತ. ಅಕ್ಕ ನನ್ಗೆ ಏನೋ ನಿಂಗೆ ಸಿಕ್ಕಿರೋದು ಪುಣ್ಯ, ನಮ್ಗೆ ಸಿಕ್ಕಿಲ್ಲ ಅಂತ. ಈ ವಿಡಿಯೋ ನೋಡ್ಬಿಟ್ಟು ಎಲ್ಲರೂ ಅನ್ಕೋತಾರೆ ಇಂಥ ಅಕ್ಕ ನಮಗೆ ಬೇಡ ಅಂತ. ಯಾಕಂದ್ರೆ ಈ ರೇಂಜ್ಗೆ ನಾನು ರೆಡಿ ಮಾಡೋದು ಗೈಸ್. ಇದು ಟಾಸ್ಕ್ ಆಗಿರೋದ್ರಿಂದ ಸೊ ಲಾಸ್ಟಲ್ಲಿ ಗೊತ್ತಾಗುತ್ತೆ ರೀ ಗೈಸ್. ಸ್ವಲ್ಪ ನಮ್ಮ ಯೂಟ್ಯೂಬ್ ಚಾನಲ್ವರೆಗೂ ಹೇಳು ಹೆಂಗೆ ಟೀ ಪ್ರಿಪೇರ್ ಮಾಡೋದು ಅಂತ. ಫಸ್ಟು ಹಾಲು ಹಾಕ್ಕೊಳ್ಳಿ. ನಮ್ಮ ಅಕ್ಕಗೋಸ್ಕರ ಸ್ಪೆಷಲ್ ಆಗಿ ಟ್ಯಾಪ್ ನೀರು ಹಾಕ್ತೀನಿ. ನೋಡಿ ಗೈಸ್, ನೋಡಿ ಗೈಸ್ ಸ್ಪೆಷಲ್ ಟ್ಯಾಪ್ ನೀರು ನಮ್ಮ ಅಕ್ಕಗೆ. ಆ ಫೇಸ್ ಬಂದೆ ಆ ಕಾರ್ಡ್ಗೆ ನೋಡಿ ಗೈಸ್ ಅವಳಿಗೆ. ಟೀ ಪುಡಿ ಅದರಲ್ಲಿ. ಟೀ ಪುಡಿ ಯಾವುದಂತ ಗೊತ್ತಿಲ್ಲದ್ರೆ ಟೀ ಇಡಕ್ಕೆ ಬಂದೊಳಗೆ ಗೈಸ್ ಇವಳು. ಆ ರೋಲಲ್ಲಿ ಇದೆ ತಗೋ. ನೋಡಿ ಒಂದಿಷ್ಟೇ ಎಷ್ಟು ಹಾಲು ಹಾಕಿ ಎಷ್ಟು ನೀರು ಹಾಕಿದಾಳೆ ನೋಡಿ ಗೈಸ್ ಇವಳು. ಟೀ ಪುಡಿ ನಿಮ್ಗೆ ಎಷ್ಟು ಹಾಕ್ಬೇಕಂತ ಅಷ್ಟು ಹಾಕ್ತೀನಿ. ನಮ್ಗೆ ಯಾಕೋ ಇಷ್ಟ ಹಾಕ್ಬೇಕು ಅನ್ಸುತ್ತೆ, ಇಷ್ಟೇ ಹಾಕ್ತೀನಿ. ಕಮ್ಮಿ ಆಯ್ತದು, ಮತ್ತೆ ಹಾಕ್ತೀನಿ ಸ್ವಲ್ಪ. ಎಲ್ಲದಕ್ಕಿಂತ ಮೇಲೆ ಸ್ಟವ್ ಹಾಕಿ ಗೈಸ್. ಈಗಲೇ ಹೇಳಿದ್ದೀನಿ ಟೀ ಚೆನ್ನಾಗಿಲ್ಲ ಅಂದರೆ ಮತ್ತೆ ಅವಳೇ ಕುಡಿಬೇಕು ಗೈಸ್ ಅದನ್ನು. ಓಕೆ, ಇನ್ನು ಸ್ವಲ್ಪ ಟೀ ಪುಡಿ. ಹಾಂ ಆಯಾ ಬಟ್ಟೆ ಎಲ್ಲ ಚುಚ್ಚತೈತೆ. ಟೀ ಆಗೋದ್ರೊಳಗಡೆ ಇನ್ನೊಂದು ಮಾಡ್ಸೋಣ ಬನ್ನಿ ಗೈಸ್ ಕೈಯಲ್ಲಿ. ಬಾ ಟೀ ಆಗೋವರೆಗೂ ಬೇರೆ ಟಾಸ್ಕ್ ಬರಲಿ ಹೇಳ್ತೀನಿ. ಬಾ ನಮ್ಮ ಕುಳ್ಳಿನ ಎತ್ಕೋ ನಮ್ಮ ಕುಳ್ಳಿನ. ಅದು ಫಸ್ಟ್ ರೆಡಿಯಾಗಿರುತ್ತೆ ಗೈಸ್.
ಎತ್ಕೊಂಡ? ಹಾಯ್ ಗಾಯ್ಸ್ ಹೇಳು. ಇರು ಇರು ಕೂತು ಅಲ್ಲಿ ಕುಚ್ಚಿ ಅಲ್ಲಿ ನೋಡು. ಹಾಯ್ ಗಾಯ್ಸ್. ಇವಾಗ ನಮ್ಮ ಕುಳ್ಳಿನ ಸುಮ್ಮನೆ ಇದೆ ಕುಳ್ಳಿ. ಕರ್ಕೊಂಡೋಗಿ ವಾಕಿಂಗ್ ಮಾಡಿಸ್ಕೊಬರ್ಬೇಕು ಎಲ್ಲಿ ವಾಕಿಂಗ್? ಅಲ್ಲಿ ರೋಡಲ್ಲಿ. ರೋಡ್ ಅದು ಎಲ್ಲಿ ಹೋಗ್ತಂದಟ್ಲ ಗೈಸ್. ಇದಿಲ್ಲ ಆಮೇಲೆ ನಮ್ಮ ಅಪ್ಪ ಅಮ್ಮ ನೋಡಿದ್ರೆ ನಂಗೆ ಹೊಡಿತಾರೆ. ಅದು ಸರಿ ಇಲ್ಲೇ ಓಡಾಡ್ಸು. ಬಿಟ್ರೆ ಸಾಕು, ಆ ಬೀದಿಗೆ ಹೋಗ್ಬಿಡುತ್ತೆ. ಕುಳ್ಳಿ ನಡಿ ವಾಕಿಂಗ್ ಮಾಡೋಣ ನಡಿ. ಆ ಶರ್ಟ್ ನೋಡಿ ಗೈಸ್, ಆ ಶರ್ಟ್ಗೆ ಏನು ಗತಿ ಬಂದಿದೆ ನೋಡಿ ಗೈಸ್. ವಾಕಿಂಗ್ ಮಾಡಿಸಿ ಅಂತ ಹೇಳಿದ್ರೆ ಹೊಡಿತಿದ್ದಾಳೆ ಅವಳು. ನೋಡಿ ಗೈಸ್ ಪಾಪ ಅವಳ ಹತ್ರ ಹೋಗೋದಿಕ್ಕೆ ನೋಡಿ ಗೈಸ್. ಅದು ನಾನು ರನ್ನಿಂಗ್ ರೇಸ್ ಮಾಡ್ತೈತೆ, ವಾಕಿಂಗ್ ಮಾಡೋಣ. ಹೋಗ್ಲಿ. ಆ ಟಬ್ಬಲ್ಲಿ ನೀರು ಇದೆಯಲ್ಲ, ಆ ನೀರೆಲ್ಲ ಎತ್ಕೊಂಡು ಫುಲ್ಲು ನೀರು ಹಾಕಬೇಕು. ಬೆಳಗಿನ ಜಾವ ಹಾಕ್ತೀವಲ್ಲ ಹಂಗೆ ಇವಾಗ ಫುಲ್ ಹಾಕಬೇಕು. ಆ ಶರ್ಟ್ ಇಟ್ಕೊಂಡೇ ಹಾಕಬೇಕು. ಇಲ್ಲಿ ನೋಡಿ ಗೈಸ್, ಇವಳು ಹಾಕಬೇಕು ಅಂದರೆ ನನ್ನ ಮೇಲೆ ಹಾಕಿದ್ದಾಳೆ ಫುಲ್ಲು. ಹೋಗಿರೋ ಬಟ್ಟೆನೆಲ್ಲ ಒದ್ದೆ ಮಾಡೋಣ ಆಮೇಲೆ. ಹಾಯ್ 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 ಮಾಡು. ನೀರು ಹಾಕಿದ್ದಾಯ್ತು ಗೈಸ್. ಇವಾಗ ಮತ್ತೆ ಟೀ ಏನಾಗಿದೆ ಅಂತ ನೋಡಕ್ ಬಂದಿದ್ದಾಳೆ. ಸೊ ಟೀ ಆಯ್ತಾ? ಫಿಲ್ಟರ್ ಮಾಡಿ ನೋಡಿ ಗೈಸ್. ಯಾರಾದರೂ ಟೀ ಕೇಳಿದ್ರೆ ಇಷ್ಟು ತುಂಬ ಕೊಡಬೇಕು ಗೈಸ್ ಟೀನ. ನೋಡ್ಕೊಳ್ಳಿ ಇವಾಗಲೇ ಎಲ್ಲರೂ ಗೈಸ್. ಇವಾಗ ಟೀ ಇಟ್ಲಲ್ವಾ, ಸೊ ನೆಕ್ಸ್ಟ್ ಕೆಲಸ ಕೊಡೋಣ ಬನ್ನಿ ಅವಳಿಗೆ. ಈ ಡ್ರೆಸ್ಸಲ್ಲೆಲ್ಲ ಕೆಲಸ ಮಾಡೋಕ್ಕಾಗಲ್ಲ. ಮಾಡಬೇಕು, ಏನಿಲ್ಲ ಗೈಸ್, ಸಿಂಪಲ್. ವಾರ್ಡ್ರೋಬಲ್ಲಿ 2 ರೋಸ್ ಬಟ್ಟೆ ಮರ್ಚಬೇಕು. ಬಾ ಕಮ್ ಕೆಲಸದಲ್ಲಿ ಕೆಲಸ, ಮನೇನೂ ಕ್ಲೀನ್ ಆಗುತ್ತೆ ಗೈಸ್. ಹಂಗೆ ನಿಜ ಹೇಳ್ಬೇಕಾದ್ರೆ ನಮ್ಮ ಅಕ್ಕ ಪ್ಲಾನಿಂಗ್ ಇರಬೇಕು. ಬೇಕು ಅಂತಾನೆ ಬಟ್ಟೆ ಮಾಡಿಸ್ತಾರೆ ನನ್ನ ಕೈಯಲ್ಲಿ. ನಮ್ಮ ಅಮ್ಮಂದೇನು ಪ್ಲಾನಿಂಗ್ ಇಲ್ಲ ಗೈಸ್. ಪಾಪ ಆ ಬಟ್ಟೆ ವಾರ್ಡ್ರೋಬು ನೋಡೋಕ್ಕಾಗ್ತಿಲ್ಲ. ಸೊ ಹಂಗಾಗಿ ಅವಳ ಕೈಯಲ್ಲೇ ಕೆಲಸ ಮಾಡ್ಸೋಣ. ನಾವು ಮಡ್ಚಿಟ್ರೆ ಮತ್ತೆ ಕಿತಿ ಇಡ್ತಾಳೆ ಗೈಸ್ ಅವಳು. ಸೊ ಕೆಳಗಡೆ 3 ರೋಸ್. ಗೈಸ್ ಫಸ್ಟ್ ಈ ವಾರ್ಡ್ರೋಬ್ಗೆ ಬಟ್ಟೆ ಶಿಫ್ಟ್ ಮಾಡಿದಾಗ ನಾನೇ ಅರೇಂಜ್ ಮಾಡಿದ್ ಗೊತ್ತಾ. ನನಗೆ ಅರೇಂಜ್ ಮಾಡಕ್ ಬರಲ್ಲ, ಆದ್ರೂ ನಾನೇ ಮಾಡಿದ್ದೀನಿ. ಓಹೋ, ಅದಕ್ಕೆ ಈಗಲೂ ನೀನೇ ಮಾಡು ಅಂತ. ಆ ಕೆಳಗಡೆ 3 ರೋಸು ನೀನು ಮಡ್ಚ್ಬೇಕು ಇವಾಗ. ಗೈಸ್ 2 ರೋಸು ಇವಾಗ ಎಕ್ಸ್ಟ್ರಾ ಒಂದು ಆ್ಯಡ್ ಮಾಡಿದ್ದೀನಿ ಅಷ್ಟೇ. ಮಡ್ಚ್ ಮಕ್ಕ ನೋಡಿ ಗೈಸ್ ಅವಳು. ಸರಿ ಆಯ್ತು, ಕೆಳಗಡೆ 2 ರೋಸ್ ಮಡ್ಚು. ಕುತ್ಕೊಳಕ್ ಆಗಲ್ಲ ಗೈಸ್ ನನಗೆ. ವಿಡಿಯೋ ಇಡ್ತೀನಿ ಹೊಸ್ತದೆ. ಅದನ್ನೆಲ್ಲ ಎತ್ತಿಟ್ಬಿಡ್ಬಾ. ಕೈ ನೋವಂತೆ ಗೈಸ್. ಈ ಟಾಸ್ಕ್ ಮತ್ತೆ ಮಾಡ್ಸೋಣ ಗೈಸ್ ಅವಳ ಕೈಯಲ್ಲಿ. ನೋಡಿ ಗೈಸ್, ಇವಾಗ ಮರ್ಚಿರೋ ಬಟ್ಟೆ ಸಮೇತ ನೋಡಿ ಗೈಸ್ ಹಿಂಗೆ ಇಡ್ತಾವಳು ಅವಳು. ಇವಾಗ ಆ ಶರ್ಟ್ ಹಾಕೊಂಡು ಒಂದು ಸೆಲ್ಫಿ ತಗೋ ನಿಮ್ಮ ಫೋನಲ್ಲಿ. ಆ ರೂಮಲ್ಲಿ ಲೈಟ್ ಆಫ್ ಮಾಡ್ಬಿಟ್ಟು ಹಂಗೆ. ಸ್ನ್ಯಾಪಲ್ಲ ಯಾವ್ದ್ರಲ್ಲಾದ್ರೂ ಆಗಲಿ ಒಂದು ಸೆಲ್ಫಿ ತಗೋ. ಅದು ಕಾಣಿಸ್ಬೇಕು, ಜ್ಯುವೆಲರಿ. ನೋಡಿ ಗೈಸ್, ಇವಾಗ ಈ ಫೋಟೋನ ಇನ್ಸ್ಟಾಗ್ರಾಮಲ್ಲಿ ಸ್ಟೋರಿ ಹಾಕಬೇಕು ಗೈಸ್. ಈಗ ಇನ್ಸ್ಟಾಗ್ರಾಮಲ್ಲಿ ಹೌ ಇಸ್ ಮೈ ನ್ಯೂ ಲುಕ್ ಅಂತ ಸ್ಟೋರಿ ಹಾಕಬೇಕು ಗೈಸ್. ಈಗ ಅವಳು ಪಕ್ಕ ನಾನೇ ಮಂತ್ರವಾದಿ ಇದ್ದೀನಿ. ಆಗಲ್ಲ ಗಿವ್ ಅಪ್ ಹಾಕ್ಬೇಕು. ಕ್ಲೀನ್ ಆಗಿ ಪ್ಲೇಟ್ ಇಟ್ಕೊಂಡು ಕಟ್ ಮಾಡಿದ್ದು ಗೈಸ್ ಅವಳು. ಅದ್ರ ಮೇಲೆ ಹಾಕಕ್ಕೂ ಬರಲ್ಲ ಗೈಸ್ ಅವಳಿಗೆ. ಅದನ್ನ ನಾನು ಅಡುಗೆ ಚೆನ್ನಾಗಿ ಮಾಡ್ತೀನಿ, ಟೇಸ್ಟಿಯಾಗಿ ಮಾಡ್ತೀನಿ. ಯಾವುದು ಇಲ್ಲ ಗೈಸ್, ಸುಮ್ಮನೆ ಎಲ್ಲ ಹೇಳೋದು. ಗೈಸ್ ನೀವೇ ಹೇಳಿ, ನಾನು ಯೂಟ್ಯೂಬಲ್ಲಿ ಎಷ್ಟು ಬಿರಿಯಾನಿ ವ್ಲಾಗ್ ನಾನು ನನ್ನ ಫ್ರೆಂಡ್ ಮಾಳವಿಕಾ ಮಾಡಿರೋದು ನೋಡಿದ್ದೀರಾ ತಾನೆ? ಸೂಪರ್ ಆಗಿ ಮಾಡಿರ್ತೀನಿ.
ಖಾರದ ಪುಡಿ ತಗೋ. ಖಾರದ ಪುಡಿ ಎಸ್, ಚಿಲ್ಲಿ ಪೌಡರ್ ಅಲ್ಲಿ. ಸಾಲ್ಟ್ ತಗೋ, ಹಂಗೆ ಸಾಲ್ಟ್ ಸ್ವಲ್ಪ, ಖಾರದ ಪುಡಿ ಸ್ವಲ್ಪ ಅದ್ರ ಮೇಲೆ ಹಾಕು. ಸ್ಪ್ರೆಡ್ ಮಾಡ್ಬೇಕು ಅದ್ರ ಮೇಲೆ. ಖಾರನೇ ಮೂಗಿಗೆ ಇಲ್ಲಿ ಹೊಡಿತೈತೆ ಗೈಸ್. ನೋಡಿ ಗೈಸ್, ಉಪ್ಪು ಖಾರದ ಪುಡಿ ಹಾಕ್ಸಿದ್ದೀನಿ. ಇವಾಗ ಚಾಕ್ಲೇಟ್ ತಗೋ ಹೋಗು. ಯಶು ಎಸ್, ಇಟ್ಸ್ ಮೀ ಯಶು. ಗೈಸ್ ಏನಾದ್ರೂ ಚೆನ್ನಾಗಿರುತ್ತೆ ಯಶು. ನೋಡ್ಕೊ, ನೆಕ್ಸ್ಟ್ ನಿನ್ಗೆ ಬರೋದು ನೋಡು. ಹಿಂಗೆ ಬೇಕಾದ್ರೆ ತಿಂತೀನಿ ನಾನು, ಚಾಕ್ಲೇಟ್ ಬೇಡ ನಾನು. ಬೇಡ, ಚಾಕ್ಲೇಟ್ ಹಾಕೊಂಡು ತಿನ್ಬೇಕು. ಚಾಕ್ಲೇಟ್ ಹಾಕೋತಿಯಾ ನ್ಯೂಟ್ರಲ್ ಹಾಕೋತಿಯಾ? ಏನ್ರಿಲ್ಲ ಹಾಕೊಂಡ್ರು ನನಗೆ ಬರೋದು. ಮತ್ತೆ ಇಟ್ಕೋ ಚಾಕ್ಲೇಟ್. 5 ಸ್ಟಾರ್ ಗೈಸ್, 5 ಸ್ಟಾರ್, 5 ಸ್ಟಾರ್. ನೋ 5 ಸ್ಟಾರ್, 5 ಸ್ಟಾರ್, 5 ಸ್ಟಾರ್ ಆಫ್ ಟೀ ಬಗರ್ ಯಾಕೆ ನೋಡಿ ಗೈಸ್. ಉಪ್ಪು ಚಾಕ್ಲೇಟ್ ತಿನ್ನೋದು ಚೆನ್ನಾಗಿರಲ್ಲ. ಹಂಗೆ ತಿಂತೀನಿ, ಹಂಗೆ ತಿಂತೀನಿ. ಬೇಡ, ಫುಲ್ಲು ತಿನ್ಬೇಕಂತ ಏನಿಲ್ಲ ತಾನೆ? ಇಲ್ಲ ಏನಿಲ್ಲ ತಾನೆ? ಚಾಕ್ಲೇಟ್ ಹತ್ರ ಕಚ್ಕೋ. ಕಚ್ಚಿದ್ದೀನಿ ಗೈಸ್. ಹಿಂಗಿದೆ ಟೇಸ್ಟ್. ಹಾಯ್. ನೋಡಿ ಗೈಸ್, ಚೆನ್ನಾಗೈತಂತೆ. ಉಪ್ಪು ಖಾರ ಸ್ವಲ್ಪ ಹಾಕೊಂಡವಳೆ ಗೈಸ್, ಅದಕ್ಕೆ ಚೆನ್ನಾಗೈತೆ. ಜಾಸ್ತಿ ಹಾಕೊಂಡಿದ್ರೆ ತಿಂತಿರ್ಲಿಲ್ಲ ಅವಳು. ಬುದ್ಧಿ ಲೇದು ನೀಕಿ, ಬುದ್ಧಿ ಲೇದು. ಆಯ್ತಾ? ಇವಾಗ ವಾಟರ್ ಬಾಟ್ಲಲ್ಲಿ ನೀರು ತಗೋಬಾ ಗೈಸ್. ಓಕೆ, ಡಿಸ್ಟರ್ಬ್ చేసేది రాసుకోపో ಗೈಸ್. ಇವಾಗ ಏನು ಟಾಸ್ಕ್ ಅಂದರೆ, ಅದರಲ್ಲಿರೋ ವಾಟರು ಬಾಯಿಗೆ ಹಾಕ್ಕೊಂಡು, ವಾಟರ್ ನುಂಗ್ಲೂಬಾರ್ದು, ಆಚೆಗೆ ಉಗಿಲೂಬಾರ್ದು. ಮೈ ನೇಮ್ ಈಸ್ ನಂದಿನಿ ಅಂತ ಹೇಳಬೇಕು. ಓಕೆ ನುಂಗ್ಬಿಟ್ಲು ಗೈಸ್. ಏನು ಹೇಳಿದೆ? ನಮ್ಗೆ ಅರ್ಥ ಆಗಂಗೆ ಹೇಳ್ಬೇಕು. ಆಯ್ತು, ಅದು ಹೇಳಿದೆ ಗೈಸ್. ಇವಾಗ ಇಷ್ಟೊತ್ತು ಕೊಟ್ಟಿದ್ರಲ್ಲಿ ಇದೊಂದೇ ಈಸಿ. ಇದು ನೋಡಿ ಗೈಸ್, ಶರ್ಟು ಗೈಸ್ ಇಲ್ಲಿ ಲೋ ಒಂದು ಬಟ್ಟೆ ಇರಬೇಕಿತ್ತು ಗೈಸ್. ಬಾಯ್ಲಿ, ಹೇಯ್ ಆ ಬಟ್ಟೆ ತಗೋ. ಅಮ್ಮ. ನೀರಲ್ಲಿ ವೆಟ್ ಮಾಡು. ಆ ಗಾಡಿ ಉಜ್ಜು ಗೈಸ್. ನಮ್ಮ ಮನೆದಲ್ಲಿ ಹೇಳ್ತಾ ಇದ್ರು ಗೈಸ್, ಇವತ್ತೇನು ಗೊತ್ತಾ ಟಾಸ್ಕು, ಅವಳ ಕೆಲಸ ಎಲ್ಲ ನನ್ನ ಕೈಯಲ್ಲಿ ಮಾಡಿಸ್ತವ್ರೆ. ಹಂಗೆ ಅನ್ಕೊಳ್ಳಿ ಗೈಸ್, ನೋ ಪ್ರಾಬ್ಲಮ್. ಆ್ಯಕ್ಚುಲಿ ನನ್ನ ಸ್ಕೂಟಿ ಆಚೆ ಇದೆ ಗೈಸ್, ಇದು ನಮ್ಮ ತಾತಂದು. ಸೊ ಆ ಸ್ಕೂಟಿಲಿ ಓಡಾಡ್ತಿರೋದ್ರಿಂದ ಈ ಸ್ಕೂಟಿ ಇಲ್ಲೇ ಮನೆ ಹತ್ರ ಇದೆ. ಸೊ ಕ್ಲೀನ್ ಮಾಡಿ ತುಂಬ ದಿನ ಆಗಿತ್ತು. ನೋಡ್ಬಿಟ್ಟು ಏನು ಗಾಡಿ ಇವತ್ತಿಷ್ಟು ಚೆನ್ನಾಗೈತೆ ಅಂತ ಹೇಳ್ಕೊಂಡು ನನಗೆ ಯಾಕೋ ಈ ಟಾಸ್ಕ್ ಎಲ್ಲ ತುಂಬ ಸಿಂಪಲ್ ಟಾಸ್ಕ್ ಆಗಿದೆ ಅನಿಸ್ತಾ ಇದೆ ಗೈಸ್. ಗೈಸ್ ನನ್ಗೆ ಹುಷಾರಿಲ್ಲ ಗೊತ್ತಾ? ನನಗೂ ಹುಷಾರಿಲ್ಲ ಗೈಸ್, ಫುಲ್ಲು ಕೋಲ್ಡ್ ಆಗಿದೆ. ಆಯ್ತಾ? ಹಂಗೆ ತೊಗೊಬಿಟ್ಟಿಲ್ಲ ಗೈಸ್. ಇವಾಗ ಅವಳು ಮಿಷಿನೇ ಅವಳು ಕ್ಲೀನ್ ಮಾಡ್ಕೊಳಲ್ಲ ಗೈಸ್. ಇವಾಗ ಅದನ್ನು ಕ್ಲೀನ್ ಮಾಡು. ಇಲ್ಲ ಗೈಸ್, ನಾನು ಬಟ್ಟೆ ಒಗ್ಯಕ್ಕೆ ಆ ಮಿಷಿನಲ್ಲಿ ಬಟ್ಟೆ ಒಗಿತಾರೆ ಗೈಸ್, ನೋಡಿ ಕಲ್ತ್ಕೊಳ್ಳಿ ಗೈಸ್. ಈ ಮಿಷಿನಲ್ಲಿ ಬಟ್ಟೆ ಒಲಿಯಲ್ಲ, ಒಗಿತಾರೆ. ಇಲ್ಲ ಗೈಸ್, ಬಟ್ಟೆ ಹೊಡಿಯೋಕ್ಕಿಂತ ಮುಂಚೆ ನಾನು ಕ್ಲೀನ್ ಮಾಡ್ತೀನಿ. ಕ್ಲೀನ್ ಮಾಡಿದ್ದೆ ನೋಡಿ, ಆ ಬಟ್ಟೆ ಅಲ್ಲೇ ಹಾಕಿದ್ದೀನಿ. ಓಕೆ ಡನ್. ಗೈಸ್ ಇವಾಗ ಟಾಸ್ಕ್ ಏನಂದ್ರೆ, ಹೇಳ ಐ ಆಮ್ ರೆಡಿ. ಸಾಂಬಾರು ತಿರುಗಿಸೋ ಸೌಟ್ ಎತ್ಕೊಬೋಗು. ನೋಡಿ ಗೈಸ್, ಇವಾಗ ಸೌಟ್ ತಗೊಬಂದಿದ್ದಾಳೆ. ಇವಾಗ ದಿಸ್ ಈಸ್ ಮೈಕ್ ಫಾರ್ ಹರ್. ಹಿಡ್ಕೊ ಗೈಸ್. ಇವಾಗ ಅವಳು ಸಾಂಗ್ ಆಡಬೇಕು ಗೈಸ್. ನನ್ನ ಸಾಂಗ್ ಕೇಳಿಬಿಟ್ರೆ ಇವೆಲ್ಲ ಇವತ್ತೇ ಅನ್ಸಬ್ಸ್ಕ್ರೈಬ್ ಮಾಡಿ ಓಡೋಗ್ಬಿಡ್ತೀರಾ. ಇವಾಗ ಗೈಸ್, ಈಗ ಅದು ಮೈಕ್ ಅವಳಿಗೆ, ಈಗ ಅವಳು ಸಾಂಗ್ ಹಾಡಬೇಕು. ಯಾವ ಲ್ಯಾಂಗ್ವೇಜ್? ಯಾವುದು? ಕನ್ನಡ. ಎಸ್. ಶೆಪ್ಪು, ನಂಗೆ ತಲೆ ಓಡ್ತಾ ಇಲ್ಲ ಗೈಸ್. ಸಾಂಗ್ ಹೇಳಿ ಗೈಸ್. ಅವಳು ಮೊಬೈಲ್ ರಿಂಗ್ ಟೋನೇ ಆಡ್ಸೋಣ ಗೈಸ್. ನನ್ನ ಮೊಬೈಲ್ ನನ್ನ ಓಕೆ.
ನನ್ನ ಚರಿತೆ ಬೇರೆ ನಿನ್ನ ಬೇರಿ ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ. ನಿನ್ನ ಕುರಿತೆ ಈ ಸಾಂಗ್ ಬರ್ದಿರೋರು ಏನಾದ್ರು ಕೇಳಿಸ್ಕೊಬಿಟ್ರೆ ಗೈಸ್ ಹುಡ್ಕೊ ಬಂದು ಹೊಡಿತಾರೆ ಗೈಸ್ ಇವಳನ್ನ. ಬದಲಾಗಿದೆ ನಿನ್ನಿಂದಲೇ ನಾ ಸಂಪೂರ್ಣವು ಅಷ್ಟೇ ಗೈಸ್. ಗೈಸ್ ಇವಾಗ ಡ್ಯಾನ್ಸ್ ಆಡ್ಸೋಣ ಬನ್ನಿ ಗೈಸ್. ಯಶೋ ನಿಜಾಗ ನನ್ನ ಕೈ ಕಾಲು ನೋವು ಯಶೋ, ಆಗಲ್ಲ. ಡ್ಯಾನ್ಸ್ ಆಡ್ತೀಯಾ ಗಿವ್ ಅಪ್ ಕೊಡ್ತೀಯಾ? ಗಿವ್ ಅಪ್ ಅಲ್ಲ, ಬೇರೆ ಟಾಸ್ಕ್. ನೋ, ನಮ್ಮ ಕಾಲು ನೋವು ವಿ ನೀಡ್ ಡ್ಯಾನ್ಸ್ ಗೈಸ್, ಕಾಲು ನೋವು ಗೈಸ್. ಈಗ ಅವಳು ಮೊಬೈಲ್ ರಿಂಗ್ ಟೋನ್ ಇಡೋಣ ಬನ್ನಿ ಗೈಸ್. ಸಾಂಗ್ ಇವಾಗ ಅವಳು ಡ್ಯಾನ್ಸ್ ಆಡಬೇಕು ನೋಡಿ ಗೈಸ್. ಇವಾಗ ಸಾಂಗ್ ಪ್ಲೇ ಮಾಡ್ತೀನಿ, ನಂದಿನಿ ಅವರು ಡ್ಯಾನ್ಸ್ ಆಡ್ತಾರೆ ಗೈಸ್. ಎದಳು 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 ಗೈಸ್, ಹಾಕೋಣ ಬನ್ನಿ ಇವಾಗ ಸಾಂಗ್. ನೋಡಿ ಗೈಸ್, ಅದಕ್ಕೆ ಆ ಹೀರೋ ಹೀರೋಯಿನ್ ಡ್ಯಾನ್ಸ್ ಮಾಡಿಲ್ಲ ಆ ಸಾಂಗಿಗೆ. ಅದಕ್ಕೆ ನೀನು ಡ್ಯಾನ್ಸ್ ಮಾಡಂತ ಹೇಳ್ತಿರೋದು. ನಾನು ಇದೇ ಇದೆ ಗೈಸ್. ಮ್ಯೂಸಿಕ್ ಇದು ಮಾಡ್ತೀನಿ. 2 steps. ನೋಡಿ guys. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಅವಳು ಡ್ಯಾನ್ಸ್ ಮಾಡಿದ್ರೆ ಅವಳಿಗೆ ನಗು ಬರ್ತೈತೆ ಗೈಸ್. ನಮ್ಗೆ ಡ್ಯಾನ್ಸ್ ಎಲ್ಲ ಆಡಕ್ಕೆ ನಾನು ಯಾವತ್ತು ಡ್ಯಾನ್ಸ್ಗೆ ಅದಕ್ಕೆಲ್ಲ ಸೇರಿಲ್ಲ. ನಾವು ವೆರಿ ಕರಾಟೆ ಸ್ಟೂಡೆಂಟ್, ನಮಗೆ ಬರಲ್ಲ ಡ್ಯಾನ್ಸ್. ಎತ್ತಲೇ ಗೈಸ್, ಇವಾಗ ಇನ್ನೊಂದು ಟಾಸ್ಕ್ ಏನಂದರೆ ಇವಳಿಗೆ ನಾನು ಯೂಟ್ಯೂಬಲ್ಲಿ ಕೆಲವೊಂದು ಫನ್ನಿ ವೀಡಿಯೋಸ್ ಪ್ಲೇ ಮಾಡ್ತೀನಿ. ಬಾಯಲ್ಲಿ ವಾಟರ್ ಇಟ್ಕೊಂಡು ವಿತೌಟ್ ಎಕ್ಸ್ಪ್ರೆಷನ್, ವಿತೌಟ್ ಲಾಫಿಂಗ್ ಇರಬೇಕು ಗೈಸ್ ಇವಳು. ಓಕೆನಾ? ರೆಡಿನಾ? ಬಾ. ಅಲ್ಲ, ನನ್ನ ಮುಖ ನಾನೇ ನೋಡಿದ್ರೆ ನಂಗೆ ನಗು ಬರ್ತೈತಿ. ನಾ ಕಾಮಿಡಿ ನೋಡ್ಬಿಟ್ಟು ನಾನು ಇರ್ತೀನಿ. ಸರಿ ಬಾ, ಹೋಗೋಣ ಆಚೆ. ಬನ್ನಿ ಗೈಸ್, ಹೋಗೋಣ ಆಚೆಗೆ. ಮತ್ತೆ ಮನೆಯೆಲ್ಲ ಗಲೀಜಾದರೆ ನಮ್ಮಮ್ಮ ಇಟ್ಕೊಂಡು ನಾಲ್ಕು ಬಾರಿಸ್ತಾರೆ. ಬಾ ಬೇಗ, ಬಾ ಬೇಗ ಗೈಸ್. ವಿಡಿಯೋ ಇಲ್ಲಿ ಇಡ್ತೀನಿ, ಕಾಣಿಸ್ತಿದ್ಯಾ? ಹಾಂ, ನನ್ನ ಮುಖ ನೋಡ್ಕೊಂಡ್ರೆ ನನಗೆ ಕಾಮಿಡಿ. ಅಡುಗೆ ಸಳು ನುಗ್ಗಿದಾಗೆ ಕಣ್ಣೀರು. ಸರಿ ಗೈಸ್, ಇವಾಗ ಗೈಸ್ ಕಾಣಿಸ್ತಿದ್ಯಾ? ಗೈಸ್ ವಿತೌಟ್ ಎಕ್ಸ್ಪ್ರೆಷನ್ ಅಂತ ಫುಲ್ ನಗಿತಾ ಇದ್ದಾಳೆ ಗೈಸ್ ಅವಳು. ಏಮೆ ಎಕ್ಸ್ಪ್ರೆಷನ್ ಈ ಕುಡ್ದ ಗೈಸ್. ನಂಗೆ ಗೊತ್ತಿಲ್ಲ ಗೈಸ್ ಅದು. ಗೈಸ್, ನಾನು ಎಕ್ಸ್ಪ್ರೆಷನ್ ಕೊಡಬಾರ್ದು ಅಂತ ನಾನು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ರೆ ಗೊತ್ತಿಲ್ಲ ನಾನು ಅಂತ ಹೇಳೋಳು. ಕೇಳ್ಕೊಂಡಿಲ್ಲ, ಪ್ರಾಮಿಸ್. ನಾನು ನಗ್ಬೋದು, ನೀರು ಆಚೆ ಹೋಗಿಬಾರ್ದು ಅನ್ಕೊಂಡೆ. ಅದು ಹೆಂಗ್ ಗೈಸ್ ಇರೋಕ್ಕಾಗುತ್ತೆ? ಗೈಸ್ ಔಟ್ ಗೈಸ್. ನೋಡಿ ಗೈಸ್, ಇದು ನಂದು ಬರುತ್ತೆ ಗೈಸ್. ಟೆಲ್ಲಿಂಗ್ ಎಷ್ಟು ನಂದು ಅಂತ ನಮ್ಮ ಅಕ್ಕದು. ಎಲ್ಲರೂ ಚೆನ್ನಾಗಿ ಕಮೆಂಟ್ ಮಾಡಿ ಟೆಲ್ಲಿಂಗ್ ಎಷ್ಟು ನಂದು ಅಂದ್ಬಿಟ್ಟು ನಾನು ಪಕ್ಕ ಅದು ನೀವು ಕಮೆಂಟ್ ಮಾಡಿದಿರ ಇರಲಿ, ಮಾಡ್ತೀನಿ. ಫುಲ್ ರಿವೆಂಜ್ ಇಸ್ಕೊಂತೀನಿ ಗೈಸ್. ಓಕೆ ಗೈಸ್, ಓಕೆ ಗೈಸ್, ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ವಿತೌಟ್ ಅನ್ಪ್ಲ್ಯಾಂಡ್, ಆ್ಯಕ್ಚುಲಿ ಹೇಳಿದ್ಲು ಮಾಡಬೇಕು ಅಂತ, ಬಟ್ ವಿತೌಟ್ ಎನಿ ಪ್ರಿಪ್ರೇಷನ್ ನಾನು ಮಾಡಿದ್ದೀನಿ. ಏನೋ ಇಂಥದ್ದು ಕೊಡಬೇಕು, ಇಂಥ ಟಾಸ್ಕ್ ಹೇಳಬೇಕು ಅಂತ ನಾನು ಪ್ರಿಪೇರ್ ಆಗಿರಲಿಲ್ಲ. ಸೊ ಆ ಟೈಮಿಗೆ ಏನು ಅನ್ನಿಸ್ತೋ ನಾನು ಅದು ಮಾಡಿಸಿದ್ದೀನಿ. ಇಷ್ಟ ಆಗುತ್ತಾ ಇಲ್ವೋ ಗೊತ್ತಿಲ್ಲ. ಬನ್ನಿ ಅವಳು ಏನು ಅಂದ್ಕೊಂಡ್ಲು ಅಂತ ಅವಳ ಹತ್ರ ಕೇಳೋಣ. ಇಲ್ಲಿ ನೋಡಿ, ಹೇಗೆ ಅನ್ನಿಸ್ತು ವಿಡಿಯೋ? ಚೆನ್ನಾಗಿತ್ತು. ಫಸ್ಟ್ ಟೈಮ್ ನಮ್ಮ ಅಕ್ಕ ಏನು ಈ ಥರ ನಾನು ಇಲ್ಲ ಅಂದರೂ ಒಂದು ವಾರದಿಂದ ಅವಳಿಗೆ ಹೇಳ್ತಾ ಇದ್ದೆ ವೀಡಿಯೋ ಮಾಡೋಣ. ಇವತ್ತು ಜಗಳ ಮಾಡಿದ್ದಕ್ಕೆ ಸರಿ ಆಯಿತು ಹೋಗೋ, ನೀನೇನೋ ಕೆಲಸ ಮಾಡು ಅಂತ ಅಂದ್ಲು. ಆಮೇಲೆ ನಾನು ಮಾಡಲ್ಲ ಅಂದ್ಕೊಂಡೆ. ಆಮೇಲೆ ನೋಡಿದ್ರೆ ಸಡನ್ನಾಗಿ ಬಂದುಬಿಟ್ಟು ವೀಡಿಯೋ ಸ್ಟಾರ್ಟ್ ಮಾಡೋದು. ಚೆನ್ನಾಗಿತ್ತು. ಆದರೆ ನನ್ನ ಮುಖ ನೋಡಿದ್ರೆ ನನಗೆ ಫುಲ್ ಭಯಂಕರವಾಗಿ ನಗು ಬರ್ತಿದೆ. ಈ ವಿಡಿಯೋ ನಿಮಗೆಲ್ಲ ಎಂಟರ್ಟೈನ್ ಮಾಡಬೇಕಂತ. ಸೊ ನಮಗೆ ಲೈಕ್, ಶೇರ್, ಕಮೆಂಟ್ ಮಾಡಿ, ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಅಷ್ಟೇ, ಚೆನ್ನಾಗಿತ್ತು. ಓಕೆ ಗೈಸ್, ಥ್ಯಾಂಕ್ ಯು ಸೋ ಮಚ್.
ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ನಾನು ಹೇಳ್ಬೇಕಾದ್ರೆ ನಾನು ದೊಡ್ಡ ಸೋಂಬೇರಿ ಮೊದಲೇ. ನಾನು ಈ ವೀಡಿಯೋಸ್ ಅದು ಇದು ಜಾಸ್ತಿ ಇಂಟ್ರೆಸ್ಟ್ ತೋರಿಸಲ್ಲ. ಬಟ್ ಅವಳು ಫೋರ್ಸಿಗೋಸ್ಕರ ನಾನೇ ಫಸ್ಟ್ ಯೂಟ್ಯೂಬ್ ಚಾನಲ್ ಓಪನ್ ಮಾಡಬೇಕು ಅಂದ್ಕೊಂಡಿದ್ದು. ಓಪನ್ ಮಾಡಿಸಿ ಮತ್ತು ಅವಳ ಮೇಲೇ ಬಿಟ್ಬಿಟ್ಟೆ ನಾನು. ಸೊ ಇದು ನನ್ನ ಫಸ್ಟ್ ವೀಡಿಯೋ ಆಗಿರುತ್ತೆ. ಎಲ್ಲರಿಗೂ ಇಷ್ಟ ಆಯಿತು ಅಂದರೆ ಲೈಕ್ ಶೇರ್ ಕಮೆಂಟ್ ಮಾಡಿ. ಇನ್ನು ನನ್ನ ಕಡೆಯಿಂದ ನಿಮ್ಗೆ ಯಾವ ಥರ ವೀಡಿಯೋಸ್ ಬೇಕು ಅಂತಲೂ ಕಮೆಂಟ್ ಮಾಡಿ. ನಾನು ಆದಷ್ಟು ಹಾಕಿ ನಿಮ್ಗೆ ಎಂಟರ್ಟೈನ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಗೈಸ್, ಬಾಯ್.